ಶಾಸಕರಿಗೆ ಅವ್ರ ಮಿಸ್ಸಸ್ಗೆ ಈ ಕ್ರಷರ್ಗೆ ಅದಕ್ಕೆ ಯಾವ್ದು ಸಂಬಂಧ ಇಲ್ಲ ಅಂತ ಒಂದು ಪ್ರೆಸ್ ಇದರಲ್ಲಿ ವಿಡಿಯೋ ಮಾಡಿ ಹಾಕಿದ್ದಾರೆ. ಅದಕ್ಕೆ ನಮ್ಮ ಹತ್ರ ಪ್ರೂಫ್ ಇರೋದಕ್ಕೆ ನಾವು ಆ ವಿಡಿಯೋ ಮಾಡಿ ಹಾಕಿದ್ದು. ನಾವು ಕೋಲಾರ ಭಾಗದ ರೈತರು ಯಾವ್ದು ಸುಳ್ಳಾಪಾದನೆ ಮಾಡೋದು, ನಾವು ಅವಾಗ್ಲಿಂದ ಕೃಷಿ ಭೂಮಿನ ನಂಬ್ಕೊಂಡು ಬಂದಿರೋದ ರೈತರು. ನಾವು ನೀರು ಬೋರ್ ಹಾಕಿ ಒಂದು 1000 ಅಡಿ 1200 ಅಡಿ ಆದ್ರೂ ಛಲ ಬಿಡದೆ ರೈತ ವ್ಯವಸಾಯ ಮಾಡ್ಕೊಂಡು ಬಂದಿರೋದು. ನಾವು ಅವರು ಪ್ರೂಫ್ ಇಲ್ದಿರನೇ ಇದು ಮಾಡಿದ್ರೆ ಅಂತ ಆರೋಪ ಮಾಡಿದರೆ, ಅದಕ್ಕೆ ಆರೋಪಕ್ಕೆ ನಮ್ಮ ಹತ್ರ ದಾಖಲೆ ಸಮೇತ ಐತಿ. ನೋಡಿ, ಕೇಶವ ಕನ್ಸ್ಟ್ರಕ್ಷನ್ ಅಗ್ರಿಮೆಂಟ್ ಅಲ್ಲಿ ಪ್ರತಿಭಾ ಶರತ್ ಗೌಡ ಅನ್ನೋದು ಪಾರ್ಟ್ನರ್ಶಿಪ್. ಜೂಮ್ ಮಾಡಿ ತೋರಿಸಿ. ಮತ್ತೆ ಇದ್ರ ಬಗ್ಗೆ ನ್ಯೂಸ್ ಮಾಡಿದಕ್ಕೆ ಪಾಪ ಅವ್ರಿಗೆ ನ್ಯೂಸ್ನವ್ರು ಕೂಡ ಕಾಲ್ ಮಾಡಿ ಯಾರೋ ಹೊಸಕೋಟೆ ಭಾಗದವರು ಧಮಕಿ ಹಾಕಿ ಅವ್ರಿಗೆ ಅಂಜನೆ ಮಾಡವ್ರೆ. ಮತ್ತೆ ಇವತ್ತು ನಾವೆಲ್ಲ ರೈತರ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಹೊಸಕೋಟೆಯಿಂದ 50ರಿಂದ 100 ಕಾರಲ್ಲಿ ಒಂದು 100 ಜನ ಬಂದು ಸ್ಟೇಷನ್ ಹತ್ರ ಬಂದು ಅಲ್ಲಿಂದ ಈ ಕಡೆ ನಮ್ಮ ರೋಡಲ್ಲಿ ಈ ಕಡೆ ರೋಡಲ್ಲಿ ಹಳ್ಳಿಗೆ ಮೇಲೆ ಬಂದು ಶೋ ಮಾಡ್ಕೊಂಡು ಬೆದರಿಕೆ ಹಾಕೋತಾರ. ನಾವು ಇಷ್ಟು ಜನ ಇದ್ದೀರಿ, ನೀವೇನ್ ಮಾಡ್ತೀರಾ ಅಂತ ಒಂದು ಬೆದರಿಕೆ ಹಾಕೋತಾರ. ಈ ಕಡೆಯಿಂದ ರೋಡಲ್ಲಿ ಹೋಗಿ ಅದು ವಿಡಿಯೋ ಸಮೇತ ನಮ್ಮ ಹತ್ರ ಐತೆ, ನಾವು ಅದನ್ನ ವಿಡಿಯೋನು ಕೊಡ್ತೀರಿ. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲರೂ? ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಕಾನೂನು ಮತ್ತು ಸುವ್ಯವಸ್ಥೆಯ ವ್ಯಾಖ್ಯಾನವೇ ಬದಲಾಗಿ ಹೋಗಿದೆ. ಇಲ್ಲಿ ಕಾನೂನಿನ ಕಣ್ಣಲ್ಲಿ ಯಾರು ನಿಜವಾದ ವಿಕ್ಟಿಮ್ಸ್ ಆಗಬೇಕಿತ್ತೋ ಅವರನ್ನು ವ್ಯವಸ್ಥಿತವಾಗಿ ಕಲ್ಪ್ರಿಟ್ಸ್ ಸ್ಥಾನದಲ್ಲಿ ತಂದು ನಿಲ್ಲಿಸಲಾಗಿದೆ. ಇನ್ನು ಯಾರು ನೈಜ ಕಲ್ಪ್ರಿಟ್ಸ್ ಆಗಿದ್ದಾರೋ ಅವರು ಜವಾಬ್ದಾರಿಯುತ ಹುದ್ದೆಗಳ ಹಿಂದೆ ಅಡಗಿ ಕುಳಿತು ವಿಕ್ಟಿಮ್ಸ್ ರೀತಿ ಪೋಸು ನೀಡುತ್ತಿದ್ದಾರೆ. ಸ್ಥಳೀಯ ಜನಪ್ರತಿನಿಧಿಗಳ ರಾಜಕೀಯ ಅಭಯ, ಭ್ರಷ್ಟ ಅಧಿಕಾರಿಗಳ ಕಣ್ಣಾಮುಚ್ಚಾಲೆ ಮತ್ತು ಪೊಲೀಸ್ ಇಲಾಖೆಯ ಈ ಅನುಮಾನಾಸ್ಪದ ಮೌನ ಇಡೀ ಆಡಳಿತ ವ್ಯವಸ್ಥೆಯನ್ನೇ ಪ್ರಭಾವಿಗಳ ಕೈಗೊಂಬೆಯಾಗಿಸಿದೆ. ಇದು ನಮ್ಮ ಪವಿತ್ರ ಸಂವಿಧಾನದ ಆಶಯಗಳಿಗೆ ಎಸಗುತ್ತಿರುವ ಸ್ಪಷ್ಟ ದ್ರೋಹ. ನಮಸ್ತೆ, ನನ್ನ ಹೆಸರು ಮುರಳಿ ಅಂತ. ಈಗ ನಮ್ದೇನು ಇದು ಕ್ರಷರ್ ಮಾಡೋದಕ್ಕೆ ನಾವು ಮೊನ್ನೆ ವಿರೋಧ ಮಾಡಿ ನ್ಯೂಸ್ ಮಾಡಿ ಹಾಕಿದ್ರಿ. ಅದಕ್ಕೆ ರೀಕೌಂಟ್ ಆಗಿ ಹೊಸಕೋಟೆ ಭಾಗದಲ್ಲಿ ಒಬ್ರು ಯಾರೋ ಕ್ರಷರ್ ಮಾಲೀಕರು ಜಯರಾಜ್ ಅಂತ ನಮ್ಮ ಶಾಸಕರಿಗೆ ಅವ್ರ ಮಿಸ್ಸಸ್ಗೆ ಈ ಕ್ರಷರ್ಗೆ ಅದಕ್ಕೆ ಯಾವ್ದು ಸಂಬಂಧ ಇಲ್ಲ ಅಂತ ಒಂದು ಪ್ರೆಸ್ ಇದರಲ್ಲಿ ವಿಡಿಯೋ ಮಾಡಿ ಹಾಕಿದ್ದಾರೆ. ಅದಕ್ಕೆ ನಮ್ಮ ಹತ್ರ ಪ್ರೂಫ್ ಇರೋದಕ್ಕೆ ನಾವು ಆ ವಿಡಿಯೋ ಮಾಡಿ ಹಾಕಿದ್ದು. ನಾವು ಕೋಲಾರ ಭಾಗದ ರೈತರು ಯಾವ್ದು ಸುಳ್ಳಾಪಾದನೆ ಮಾಡೋದು, ನಾವು ಅವಾಗ್ಲಿಂದ ಕೃಷಿ ಭೂಮಿನ ನಂಬ್ಕೊಂಡು ಬಂದಿರೋದ ರೈತರು. ನಾವು ನೀರು ಬೋರ್ ಹಾಕಿ ಒಂದು 1000 ಅಡಿ 1200 ಅಡಿ ಆದ್ರೂ ಛಲ ಬಿಡದೆ ರೈತ ವ್ಯವಸಾಯ ಮಾಡ್ಕೊಂಡು ಬಂದಿರೋದು. ನಾವು ಅವರು ಪ್ರೂಫ್ ಇಲ್ದಿರನೇ ಇದು ಮಾಡಿದ್ರೆ ಅಂತ ಆರೋಪ ಮಾಡಿದರೆ, ಅದಕ್ಕೆ ಆರೋಪಕ್ಕೆ ನಮ್ಮ ಹತ್ರ ದಾಖಲೆ ಸಮೇತ ಐತಿ. ನೋಡಿ, ಕೇಶವ ಕನ್ಸ್ಟ್ರಕ್ಷನ್ ಅಗ್ರಿಮೆಂಟ್ ಅಲ್ಲಿ ಪ್ರತಿಭಾ ಶರತ್ ಗೌಡ ಅನ್ನೋದು ಪಾರ್ಟ್ನರ್ಶಿಪ್. ಜೂಮ್ ಮಾಡಿ ತೋರಿಸಿ. ಮತ್ತೆ ಇದ್ರ ಬಗ್ಗೆ ನ್ಯೂಸ್ ಮಾಡಿದಕ್ಕೆ ಪಾಪ ಅವ್ರಿಗೆ ನ್ಯೂಸ್ನವ್ರು ಕೂಡ ಕಾಲ್ ಮಾಡಿ ಯಾರೋ ಹೊಸಕೋಟೆ ಭಾಗದವರು ಧಮಕಿ ಹಾಕಿ ಅವ್ರಿಗೆ ಅಂಜನೆ ಮಾಡವ್ರೆ. ಮತ್ತೆ ಇವತ್ತು ನಾವೆಲ್ಲ ರೈತರ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಹೊಸಕೋಟೆಯಿಂದ 50ರಿಂದ 100 ಕಾರಲ್ಲಿ ಒಂದು 100 ಜನ ಬಂದು ಸ್ಟೇಷನ್ ಹತ್ರ ಬಂದು ಅಲ್ಲಿಂದ ಈ ಕಡೆ ನಮ್ಮ ರೋಡಲ್ಲಿ ಈ ಕಡೆ ರೋಡಲ್ಲಿ ಹಳ್ಳಿಗೆ ಮೇಲೆ ಬಂದು ಶೋ ಮಾಡ್ಕೊಂಡು ಬೆದರಿಕೆ ಹಾಕೋತಾರ. ನಾವು ಇಷ್ಟು ಜನ ಇದ್ದೀರಿ, ನೀವೇನ್ ಮಾಡ್ತೀರಾ ಅಂತ ಒಂದು ಬೆದರಿಕೆ ಹಾಕೋತಾರ. ಈ ಕಡೆಯಿಂದ ರೋಡಲ್ಲಿ ಹೋಗಿ ಅದು ವಿಡಿಯೋ ಸಮೇತ ನಮ್ಮ ಹತ್ರ ಐತೆ, ನಾವು ಅದನ್ನ ವಿಡಿಯೋನು ಕೊಡ್ತೀರಿ. ಮತ್ತೆ ಎಲ್ಲ ಅವರೇನಪ್ಪ, ಅವರೇ ಎಲ್ಲ ವಿಡಿಯೋ ಮಾಡ್ಕೊಳ್ಳೋದು ಎಲ್ಲ ಅವೇ ವಿಡಿಯೋ ಮಾಡ್ಕೊಂಡು ಇವರೆಲ್ಲ ಅವರೇನಾ? ಎಲ್ಲ ಅವರೇ ನೋಡು, ಮಕ್ಕಳು ನೋಡ್ರೆ ಗೊತ್ತಾಗವ ಎಲ್ಲ. ಅವೇ ಬಿಡಿವು, ಎಲ್ಲ ಅವೇ ಇವು. ಎಷ್ಟು ಜನ ಮತ್ತೆ ಈಗ ಇದಕ್ಕೆ ನಮಗೆ SP ಅವರು DC ಅವರು ಈ ಭಾಗದ ರೈತರಿಗೆ ರಕ್ಷಣೆ ಕೊಡಬೇಕು. ಯಾಕಂದ್ರೆ ರೈತರು ಒಂದ್ ಟೈಮ್ ಇಲ್ಲ ಅಂದ್ರೆ ಟೈಮ್ ಇಲ್ಲ, ರಾತ್ರಿ ಟೈಮ್ ಯಾವ ಟೈಮ್ ಅಂದ್ರೆ ಓಡಾಡ್ತಾ ಇರ್ತಾರೆ ತೋಟಗಳಿಗೆ. ಅವ್ರ ಕಡೆಯಿಂದ ಏನಾದ್ರು ತೊಂದರೆ ಆದ್ರೆ ನಮಗೆ DC ಅವರು SP ಅವರು ನೇರ ಹೊಣೆ ಆಗಿರ್ತಾರೆ. ಮತ್ತೆ ಲೋಕಲ್ ಭಾಗದಲ್ಲಿರೋ ಸ್ಟೇಷನ್ ಅವರು ಕೂಡ ನಮಗೆ ರಕ್ಷಣೆ ಕೊಡಬೇಕು. ಅವರಿಂದನೂ ನಮಗೆ ಇದು ತೊಂದರೆ ಆದ್ರೆ ಅವ್ರಿಗೂ ನೇರ ಹೊಣೆ ಆಗಿರ್ತಾರೆ. ಇದರಿಂದ ನಾವು ಮನವಿ ಮಾಡ್ತಾ ಇದ್ದೀರಿ, ದಯವಿಟ್ಟು DC ಅವರು ಇಮಿಡಿಯೇಟ್ಲಿ DC ಅವರು ಈ ಭಾಗಕ್ಕೆ ಬರೋಂಥ ಅಧಿಕಾರಿಗಳೆಲ್ಲ ಬಂದು ಸ್ಥಳಕ್ಕೆ ಬಂದು MLA ಅವರಾಗಿರ್ಬೇಕು, ಯಾರೇ ಆಗಿರ್ಲಿ, ಬಂದು ಪಕ್ಷಾತೀತವಾಗಿ ರೈತರು ಉಳಿಸಂತ ಕಾರ್ಯ ಮಾಡ್ಬೇಕಂತ ಮನವಿ ಮಾಡ್ತಾ ಇದ್ದೀನಿ. ವಿಷಯ ಏನು ಅಂತ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಕೋಲಾರದ ಸೀತಿ ಗ್ರಾಮದಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆ ಮತ್ತು ಕ್ರಷರ್ ಅಕ್ರಮಗಳ ಬಗ್ಗೆ ನಮ್ಮ ಕ್ರಾಂತಿ ಟಿವಿ ಕನ್ನಡ ಬಿತ್ತರಿಸಿದ ವರದಿ
ಗಂಭೀರ ಸಂಚಲನವನ್ನೇ ಸೃಷ್ಟಿಸಿದೆ. ಇದು ಗಾಳಿ ಸುದ್ದಿಯಲ್ಲ. ನಮ್ಮ ಬಳಿ ಸರ್ಕಾರಿ ಕಚೇರಿಗಳಿಂದಲೇ ಕಾನೂನುಬದ್ಧವಾಗಿ ಪಡೆದ ಸುಮಾರು 200ರಿಂದ 300 ಪುಟಗಳ ಸಂಪೂರ್ಣ ಸ್ಫೋಟಕ ದಾಖಲೆಗಳಿಗೆ ಇಲ್ಲಿ ಸ್ಥಳೀಯ ರೈತರ ಮೇಲೆ ಭಾರಿ ಅನ್ಯಾಯವಾಗುತ್ತಿದೆ. ಅವರ ಫಲವತ್ತಾದ ಬೆಳೆಗಳು ಕಣ್ಣೆದುರೇ ನಾಶವಾಗುತ್ತಿವೆ. ಸ್ವತಃ ಮಾಲಿನ್ಯ ನಿಯಂತ್ರಣ ಮಂಡಳಿಯೇ ಕೆಎಸ್ಪಿಸಿಬಿ ನಿಯಮ ಉಲ್ಲಂಘಿಸಿದ ಕ್ರಷರ್ ಮಾಲೀಕರಿಗೆ ನೋಟಿಸ್ ನೀಡಿದೆ. ಕೆಲ ಅಧಿಕಾರಿಗಳು ಹಣದ ಆಸೆಗೆ ಬಿದ್ದು ಈ ಅಕ್ರಮದಲ್ಲಿ ಶಾಮೀಲಾಗಿರುವುದು ಕಣ್ಣಿಗೆ ಎದ್ದು ಕಾಣುತ್ತಿದೆ. ಆದರೆ ಈ ಗಣಿಗಾರಿಕೆ ನಡೆಸುತ್ತಿರುವುದು ಅತ್ಯಂತ ಪ್ರಭಾವಿಗಳಾದ ಕಾರಣ ಸತ್ಯ ಗೊತ್ತಿದ್ದರೂ ಆಡಳಿತ ಯಂತ್ರ ಮೌನಕ್ಕೆ ಶರಣಾಗಿದೆ. ನಾವು ಎರಡೂ ಕಡೆಯ ವಾದಗಳನ್ನು ಬಿತ್ತರಿಸಿದ್ದರೂ ತಮ್ಮ ಅಕ್ರಮ ಬಯಲಾಯಿತೆಂದು ಹೆದರಿದ ಕೆಲವರು ಸುಳ್ಳು ಸುದ್ದಿ ಎಂಬ ಪಟ್ಟ ಕಟ್ಟಿ ಪೊಲೀಸ್ ಠಾಣೆ ಹತ್ತಿಸಿ ಬೆದರಿಸುವ ತಂತ್ರ ಮಾಡುತ್ತಿದ್ದಾರೆ. ಇಲ್ಲಿ ಮತ್ತೊಂದು ಕಠೋರ ಸತ್ಯವೇನ್ ಗೊತ್ತಾ? ಈ ಪ್ರಕರಣದಲ್ಲಿ ಕೇವಲ ಮಾಧ್ಯಮಗಳಷ್ಟೇ ಅಲ್ಲ, ಸತ್ಯದ ಪರವಾಗಿ ರೈತರ ಪರವಾಗಿ ನಿಲ್ಲುವ ನಿಷ್ಠಾವಂತ ಅಧಿಕಾರಿಗಳಾಗಲಿ, ಪೊಲೀಸ್ ಸಿಬ್ಬಂದಿ ಆಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಯಾರೇ ಸತ್ಯದ ಪರ ನಿಂತರೂ ಅವರಿಗೆ ದಂಕಿ ಹಾಕಲಾಗುತ್ತಿದೆ. ಅವರ ಕರ್ತವ್ಯ ನಿಷ್ಠೆಯನ್ನು ಹಣದಿಂದ ಕೊಂಡುಕೊಳ್ಳುವ ವ್ಯವಸ್ಥಿತ ತಂತ್ರ ನಡೆಯುತ್ತಿದೆ. ಆತ್ಮೀಯರೇ, ಇದಕ್ಕಿಂತ ದೊಡ್ಡ ವಿಪರ್ಯಾಸ ಮತ್ತು ನೋವಿನ ಸಂಗತಿ ಮತ್ತೊಂದಿಲ್ಲ. ರೈತರ ಪರವಾಗಿ ಹೋರಾಟ ಮಾಡುತ್ತೇವೆ ಎಂದು ಬಂದ ಕೆಲವು ನಕಲಿ ಹೋರಾಟಗಾರರು, ನಕಲಿ ರೈತ ಮುಖಂಡರು ಮತ್ತು ಆರಂಭದಲ್ಲಿ ರೈತರ ಪರ ಧ್ವನಿ ಎತ್ತಿದ ಕೆಲವು ಮಾಧ್ಯಮಗಳು ಹಣದ ಆಸೆಗೆ ಬಿದ್ದು ರಾಜಕೀಯ ಪ್ರಭಾವಕ್ಕೆ ಬಗ್ಗಿ ಇವತ್ತು ಸಂಪೂರ್ಣ ಮೌನಕ್ಕೆ ಶರಣಾಗಿದ್ದಾರೆ. ಹೀಗೆ ಪ್ರತಿಯೊಬ್ಬರೂ ಬೆನ್ನಿಗೆ ಚೂರಿ ಹಾಕಿದರೂ ಅಸಹಾಯಕರಾದ ಸೀತಿ ಗ್ರಾಮದ ಸುತ್ತಮುತ್ತಲಿನ 5ರಿಂದ 10 ಹಳ್ಳಿಗಳ ರೈತರು ಧೃತಿಗೆಡದೆ ಸ್ವಯಂ ಪ್ರೇರಿತವಾಗಿ ಬೃಹತ್ ಹೋರಾಟಕ್ಕೆ ಬೀದಿಗಿಳಿದಿದ್ದಾರೆ. ಅವರಪ್ಪಂದಂತೆ ಸರ್ಕಾರ ಅವರು ಏನು ಮಾಡುತ್ತಿದ್ದಾರೆ ಗೊತ್ತಾ? ತಮ್ಮ ಸ್ವಂತ ವಾಹನಗಳು, ಎತ್ತಿನ ಗಾಡಿಗಳು ಮತ್ತು ಸಾಕಿದ ಜಾನುವಾರುಗಳನ್ನು ಕರೆದುಕೊಂಡು ತಮಟೆ ಬಾರಿಸುತ್ತಾ ಆಕ್ರೋಶದ ಆಕ್ರಂದನದ ಘೋಷಣೆಗಳನ್ನು ಕೂಗುತ್ತಾ ಪ್ರತಿ ಹಳ್ಳಿಗೂ ಸುತ್ತುತ್ತಿದ್ದಾರೆ. ಅಕ್ರಮ ಗಣಿಗಾರಿಕೆ ವಿರುದ್ಧ, ನಮ್ಮ ಬೆಳೆ ನಾಶದ ವಿರುದ್ಧ ನಿಮ್ಮ ಬೆಂಬಲ ಬೇಕಿದೆ. ದಯವಿಟ್ಟು ಬೆಂಬಲ ನೀಡಿ ಎಂದು ಸಾರ್ವಜನಿಕರ ಮುಂದೆ ಕೈ ಚಾಚಿ ಬೆಂಬಲ ಕೋರುತ್ತಿದ್ದಾರೆ. ನ್ಯಾಯಕ್ಕಾಗಿ ಹೋರಾಟ ಚಿಂತಿಸಿ ನೋಡಿ, ತಮ್ಮ ಟೊಮೆಟೊ ಬೆಳೆ ನಾಶವಾಗಿ ಜೀವನಾಧಾರವಾದ ಜಾನುವಾರುಗಳನ್ನು ಹಿಡಿದುಕೊಂಡು ಹಳ್ಳಿಗೆ ಅಲೆದು ತಮಟೆ ಬಾರಿಸಿ ಬೆಂಬಲ ಯಾಚಿಸುವ ಸ್ಥಿತಿ ನಮ್ಮ ರೈತನಿಗೆ ಬಂದಿದೆ ಎಂದರೆ ಈ ಆಡಳಿತ ವ್ಯವಸ್ಥೆ ಎಷ್ಟು ಸತ್ತು ಹೋಗಿದೆ. ಇಂತಹ ಕಠೋರ ಪರಿಸ್ಥಿತಿಯಲ್ಲಿ ಬೀದಿಗೆ ಬಿದ್ದು ಹೋರಾಡುತ್ತಿರುವ ಆ ರೈತರ ಬೆಂಬಲಕ್ಕೆ ದಟ್ಟವಾಗಿ ನಿಲ್ಲುವುದು ಒಬ್ಬ ಪತ್ರಕರ್ತನಾಗಿ, ಒಂದು ಮಾಧ್ಯಮವಾಗಿ ನಮ್ಮ ಮಾಧ್ಯಮ ಧರ್ಮ ಅಲ್ಲವೇ? ನಮಗೆ ಸಂವಿಧಾನ ಕೊಟ್ಟ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂದೇ ಒಂದು ಮಾತು ಹೇಳಿದರು. ಒಬ್ಬ ಮಾರಾಟವಾದ ಪತ್ರಕರ್ತ ಅಥವಾ ಮಾಧ್ಯಮ ಸಮಾಜಕ್ಕೆ ಒಬ್ಬ ಭಯೋತ್ಪಾದಕನಿಗಿಂತಲೂ ಹೆಚ್ಚು ಅಪಾಯಕಾರಿ. ಒಂದು ಮಾಧ್ಯಮವೇನಾದರೂ ಪ್ರಶ್ನೆ ಮಾಡುವುದನ್ನು ನಿಲ್ಲಿಸಿದರೆ ಅಥವಾ ಮಾರಾಟವಾದರೆ ಆಡಳಿತ ವ್ಯವಸ್ಥೆ ಎಷ್ಟು ಭ್ರಷ್ಟಗೊಳ್ಳುತ್ತದೆ ಎಂಬುದಕ್ಕೆ ಕೋಲಾರದ ಈ ಘಟನೆಯೇ ಜೀವಂತ ಉದಾಹರಣೆ. ಆದರೆ ಇಂತಹ ಸುಳ್ಳು ದೂರು ಬೆದರಿಕೆಗಳಿಗೆ ಅಂಜಿ ಹಿಂಜರಿಯಲು ಕ್ರಾಂತಿ ಟಿವಿ ಸಿದ್ಧವಿಲ್ಲ. ಸುಪ್ರೀಂ ಕೋರ್ಟ್ ರೋಮೇಶ್ ಥಾಪರ್ ಹಾಗೂ ಅರ್ನಾಬ್ ಗೋಸ್ವಾಮಿ ಪ್ರಕರಣಗಳಲ್ಲಿ ಸ್ಪಷ್ಟವಾಗಿ ಸಾರಿದೆ. ಮಾಧ್ಯಮ ಸ್ವಾತಂತ್ರ್ಯವನ್ನು ಬೆದರಿಕೆಗಳಿಂದ, ಸುಳ್ಳು FIRಗಳಿಂದ ಉಡೀಸ್ ಮಾಡಲು ಸಾಧ್ಯವೇ ಇಲ್ಲ. ಇಂದು ಕೋಲಾರ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ರೈತರ ಪರವಾಗಿ ನಿಲ್ಲಬೇಕಾದ ನಿರ್ಣಾಯಕ ಸಂದರ್ಭ ಬಂದೊದಗಿದೆ. ಅದಕ್ಕಾಗಿಯೇ ಕ್ರಾಂತಿ ಟಿವಿ ಕನ್ನಡದ ಮೂಲಕ ಕೋಲಾರ ಜಿಲ್ಲೆಯ ಪ್ರತಿಯೊಂದು ನಿಷ್ಠಾವಂತ ಮಾಧ್ಯಮಗಳಿಗೂ, ಪ್ರಗತಿಪರ ಸಂಘಟನೆಗಳಿಗೂ, ಒಕ್ಕೂಟಗಳಿಗೂ, ನೈಜ ರೈತ ಮುಖಂಡರಿಗೂ ಮತ್ತು ಸಮಸ್ತ ಪ್ರಜ್ಞಾವಂತ ಮತದಾರರಿಗೂ ನಾವು ಬಹಿರಂಗವಾಗಿ ವಿನಂತಿಸುತ್ತಿದ್ದೇವೆ.
ದಯವಿಟ್ಟು ಬನ್ನಿ. ನಾವೆಲ್ಲರೂ ಒಂದಾಗಿ ರೈತರ ಪರವಾಗಿ ನಿಲ್ಲೋಣ. ರೈತರ ಬೆಳೆ ನಾಶವಾಗುತ್ತಿದ್ದರೂ, ಅವರಿಗೆ ಅನ್ಯಾಯವಾಗುತ್ತಿದ್ದರೂ ಮೌನವಾಗಿರುವ ಜಿಲ್ಲಾಡಳಿತವನ್ನು, ಭ್ರಷ್ಟ ಅಧಿಕಾರಿಗಳನ್ನು ಮತ್ತು ಜವಾಬ್ದಾರಿ ಮರೆತ ಜನಪ್ರತಿನಿಧಿಗಳನ್ನು ತರಾಟೆಗೆ ತೆಗೆದುಕೊಳ್ಳೋಣ. ನಿಮ್ಮ ಪರವಾಗಿ ನಾವಿದ್ದೇವೆ ಎಂದು ರೈತರಿಗೆ ಆಸರೆಯಾಗಿ ನಿಲ್ಲೋಣ. ಈ ಸತ್ಯದ ಹೋರಾಟದಲ್ಲಿ ನಿಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರ ನಮ್ಮ ರೈತರ ಪರವಾಗಿ ಕ್ರಾಂತಿ ಟಿವಿಗೆ ಅತ್ಯಗತ್ಯ. ನಾವು ಸತ್ಯವನ್ನ ಪ್ರಕಟಿಸುವ ಕರ್ತವ್ಯದಿಂದ ಹಿಂದೆ ಸರಿಯುವುದಿಲ್ಲ. ಮುಂಬರುವ ದಿನಗಳಲ್ಲಿ ಈ ಗಣಿಗಾರಿಕೆ ಅಕ್ರಮದ ಮತ್ತಷ್ಟು ಸ್ಫೋಟಕ ದಾಖಲೆಗಳನ್ನ ಸಾಕ್ಷಿ ಸಮೇತ ನಿಮ್ಮ ಮುಂದಿಡಲಿದ್ದೇವೆ. ಈ ಘಟನೆಯಿಂದಾದರೂ ಕೋಲಾರ ಜಿಲ್ಲೆಯ ಭ್ರಷ್ಟ ವ್ಯವಸ್ಥೆ ಸಂಪೂರ್ಣವಾಗಿ ಬದಲಾಗಲಿ ಎಂಬುದೇ ನಮ್ಮ ಆಶಯ. ಸಂತ್ರಸ್ತರಾಗಿದ್ದರೂ ಹಳ್ಳಿ ಹಳ್ಳಿಗೆ ಅಲೆದು ಹೋರಾಡುತ್ತಿರುವ ಕೋಲಾರದ ರೈತರ ಈ ಅಭಿಯಾನ ಮತ್ತು ಭ್ರಷ್ಟ ಅಧಿಕಾರಿಗಳ, ಜನಪ್ರತಿನಿಧಿಗಳ ಈ ಅನುಮಾನಾಸ್ಪದ ಮೌನದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದೆ ಈ ಕ್ಷಣದ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ಟಿವಿ ಕನ್ನಡ. ಪ್ರಗತಿಪರ ಸಮಾಜಕ್ಕಾಗಿ ಸದಾ ನಮ್ಮದೊಂದು ನಿರಂತರ ಕ್ರಾಂತಿ. ಧನ್ಯವಾದಗಳು.